ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ಏನು ನಡೀತಾ ಇದೆ ಚಾಲಕ ಕಮ್ ನಿರ್ವಾಹಕ ಚಲನವೃತ್ತಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ದಿನಾಂಕ 27/12/2024 ಡಾಕ್ಟರ್ ಮನಮೋಹನ್ ಸಿಂಗ್ ಮಾಜಿ ಪ್ರಧಾನಿಗಳು ಇದನ್ನು ಹೊಂದಿದ ಕಾರಣ ಆವತ್ತಿನ ಒಂದು ಚಲನವೃತ್ತಿ ಪರೀಕ್ಷೆ ರದ್ದಾಗಿತ್ತು. ಅದನ್ನು ಯಾವತ್ತು ನಡೆಸ್ತವ್ರೆ ಏನು ಅಂತೆಲ್ಲ ಅಭ್ಯರ್ಥಿಗಳು ಕೇಳ್ತಾಯಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಇದೆ ನೋಡಿ. ಆವತ್ತು ಯಾರ್ಯಾರ್ದು ಚಲನವೃತ್ತಿ ತರಬೇತಿ ಚಲನವೃತ್ತಿ ಟೆಸ್ಟ್ ಏನಿತ್ತು ಅದನ್ನು ಪೋಸ್ಟ್ಪೋನ್ ಮಾಡಿ ಡೇಟ್ ಅನೌನ್ಸ್ ಮಾಡಿದ್ದಾರೆ. ನಾವು ಇಲ್ಲಿ ನೋಡ್ಬೋದು ನೀವು. ದಿನಾಂಕ 27/12/2024 ನಡೆಸಬೇಕಿದ್ದ ಚಾಲನವೃತ್ತಿ ಪರೀಕ್ಷೆಯನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನರಾದ ಹಿನ್ನೆಲೆಯಲ್ಲಿ ರಜೆ ಘೋಷಣೆಯಾದ ಕಾರಣ ದಿನಾಂಕ 6/1/2025 ನೋಡಿ ಸ್ನೇಹಿತರೆ, 6/1/2025 ಮರು ನಿಗದಿಪಡಿಸಲಾಗಿದೆ. ಸದರಿ ದಿನದಂದು ಪ್ರಾದೇಶಿಕ ತರಬೇತಿ ಕೇಂದ್ರ ಹಾಸನ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಚಾಲನವೃತ್ತಿ ಪರೀಕ್ಷೆಗೆ ಹಾಜರಾಗಬೇಕಾದ ಅಭ್ಯರ್ಥಿಗಳ ಪಟ್ಟಿ. ನೋಡಿ, ಮತ್ತು ಯಾವ ಅಭ್ಯರ್ಥಿಗಳು ಹಾಜರಾಗಬೇಕಂತಲೇ ಡೀಟೇಲ್ ಕೊಟ್ಟಿದ್ದಾರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು ಇಲ್ಲಿ. ನೋಡಿ ಸ್ನೇಹಿತರೆ, 6/1/2025 27ನೇ ತಾರೀಕಿಗೆ ಯಾರಿಗಾಗಿತ್ತು ನಿಮಗೆಲ್ಲ SMS ಕೂಡ ಬಂದಿರುತ್ತೆ. ಬೈ ಚಾನ್ಸ್ ಯಾರಿಗೆ SMS ಬಂದಿಲ್ವೋ ಅವರು ಕಾಯುವ ಅಗತ್ಯ ಇಲ್ಲ. ಈ ಒಂದು ಲಿಸ್ಟ್ ನೋಡಿ ನೀವು ಮತ್ತೊಂದು ಕಾರ್ಯಪತ್ರನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೇಟ್ ಚೇಂಜ್ ಆಗಿ ಬಂದರೆ ಓಕೆ. ಡೇಟ್ ಏನಾರು ಚೇಂಜ್ ಆಗಿ ಬಂದಿಲ್ಲ ಅಂದ್ರೂ ತೊಂದರೆ ಇಲ್ಲ, ಅದೇ ಕಾರ್ಯಪತ್ರ ತೊಗೊಂಡು ನೀವು ಹೋಗ್ಬೋದು. ನೋಡ್ಬೋದು ಸ್ನೇಹಿತರೆ, ಅವತ್ತೇನು 100 ಜನ ಇತ್ತು, ಆ ಒಂದು 3 ಜನದ್ದು ಲಿಸ್ಟ್ ಇದೆ, ನೀವು ನೋಡ್ಕೋಬೋದು. ನೋಡಿಕೊಂಡು ನಿಮ್ಮ ಸ್ನೇಹಿತರು ಯಾರನ್ನ ಇದ್ದರೆ ಅವರಿಗೆ ಈ ಮಾಹಿತಿನ ಶೇರ್ ಮಾಡಿ, ಅವರು ನೋಡಿಕೊಂಡು ಹೋಗಲಿ. ಮತ್ತು ತಿರ್ಗಿ ಡೇಟ್ ಬಂದಿಲ್ಲ ಅಂತೇಳಿ ಹಂಗೆ ಕಾಯ್ಕೊಂಡು ಲಾಸ್ಟಲ್ಲಿ ಏನೋ ಕೊಡ್ತಾವ್ರೇನೋ ಅಂತೇಳಿ ಕಾಯ್ಕೊಂಡು ಕೂಡೋದು ಬೇಡ. ಡೇಟ್ ಅನೌನ್ಸ್ ಆಗಿದೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ನೋಡಿ ಸ್ನೇಹಿತರೆ, ನೋಡಿ ಟೋಟಲು 100 ಜನ ಇತ್ತು, 100 ಜನದ್ದು ಕೊಟ್ಟಿದ್ದಾರೆ ಸ್ನೇಹಿತರೆ. ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.